ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಇತ್ತ ಅರಮನೆಯಲ್ಲಿ ಶಮಿ ಪೂಜೆಯು ಕೂಡ ನಡೀತಾ ಇರುವಂತದ್ದು. ಬೆಳಿಗ್ಗೆಯಿಂದಲೇ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪೂಜಾ ಕೈಂಕರ್ಯದಲ್ಲಿ ತೊಡಗಿರುವಂತದ್ದು. 9 ಗಂಟೆಯಿಂದ ಒಂದು ಪೂಜಾ ಕೈಂಕರ್ಯವು ಆರಂಭ ಆಗುತ್ತೆ. ಇಲ್ಲಿ ಮತ್ತೊಂದು ಕಡೆ ವಿಜಯಿ ಯಾತ್ರೆಯನ್ನ ಇವತ್ತು ಯದುವೀರ್ ಅವರು ಹಮ್ಮಿಕೊಳ್ಳುವಂಥದ್ದು. ಆ ನಿಟ್ಟಿನಲ್ಲಿ ವಿಜಯಿ ಯಾತ್ರೆಗೆ ಈಗ ಪಲ್ಲಕ್ಕಿಯು ಕೂಡ ಬಂದು ಅರಮನೆ ಮುಂಭಾಗ ನಿಂತಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪಲ್ಲಕ್ಕಿಯಲ್ಲಿ ಏನು ಪಟ್ಟದ ಕತ್ತಿ ಮತ್ತೆ ಕಸ ಆಯುಧಗಳಿರ್ತವೆ, ಆ ಒಂದು ಆಯುಧಗಳನ್ನ ಈ ಒಂದು ಪಲ್ಲಕ್ಕಿಯಲ್ಲಿ ಇಟ್ಟು ಬಳಿಕ ವಿಜಯ ಯಾತ್ರೆಯನ್ನ ಯದುವೀರ್ ಅವರು ಕೈಗೊಳ್ಳುವಂಥದ್ದು. ಅಂದ್ರೆ ಬೆಳಿಗ್ಗೆ 9 ಗಂಟೆಗೆ ಸಮಿ ಪೂಜೆ ಆರಂಭ ಆಗುತ್ತೆ. 9:30ಕ್ಕೆ ಸವಾರಿ ತೊಟ್ಟಿಗೆ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಕೂಡ ಬರುವಂಥದ್ದು. ಅದಾದ ಬಳಿಕ ಜಟ್ಟಿ ಕಾಳಗಕ್ಕೆ ಯದುವೀರ್ ಅವರೇ ಚಾಲನೆಯನ್ನ ಕೊಡ್ತಾರೆ. ಜಟ್ಟಿ ಕಾಳಗದಲ್ಲಿ ವಜ್ರಮುಷ್ಟಿ ಕಾಳಗ ಅಂತಾನು ಕೂಡ ಕರೆಯುವಂಥದ್ದು. ಆ ಒಂದು ವಜ್ರಮುಷ್ಟಿ ಕಾಳಗದಲ್ಲಿ ರಕ್ತ ಚಿಮ್ಮಿದ ಬಳಿಕ ಆ ಒಂದು ವಿಜಯಿ ಯಾತ್ರೆಯು ಕೂಡ ಹಮ್ಮಿಕೊಳ್ಳುವಂಥದ್ದು. ವಿಜಯಿ ಯಾತ್ರೆ ಒಂದು ಕಡೆ ಪಲ್ಲಕ್ಕಿಯಲ್ಲಿ ಆಯುಧಗಳು ಹೊರಟ್ರೆ, ಮತ್ತೊಂದು ಕಡೆ ಯದುವೀರ್ ಅವರು ಪಲ್ಲಕ್ಕಿ ಅಥವಾ ಇನ್ನೊಂದು ಕಾರಿನ ಮೂಲಕ ಅವರು ವಿಜಯ ಯಾತ್ರೆನ ಹೋಗುವಂಥದ್ದು. ಅಂದ್ರೆ ಏನು ಅರಮನೆ ಆವರಣದಲ್ಲೇ ಇರುವಂತಹ ಭುವನೇಶ್ವರಿ ತಾಯಿ ದೇಗುಲ ಇದೆ. ಆ ಒಂದು ಭುವನೇಶ್ವರಿ ತಾಯಿ ದೇಗುಲದ ಒಳಭಾಗದಲ್ಲಿ ಬನ್ನಿ ಮರ ಇರುವಂಥದ್ದು. ಬನ್ನಿ ಮರಕ್ಕೆ ವಿಶೇಷ ಪೂಜೆಯನ್ನ ಯದುವೀರ್ ಅವರು ಸಲ್ಲಿಸ್ತಿದ್ದಾರೆ. ಆ ಮೂಲಕ ಆ ಒಂದು ವಿಜಯ ಯಾತ್ರೆಯನ್ನ ಕೈಗೊಂಡ ಬಳಿಕ, ಮುಕ್ತಾಯವಾದ ಬಳಿಕ ಅರಮನೆಗೆ ಬರುವಂತಹ ಯದುವೀರ್ ಅವರು ಕಂಕಣ ಧಾರಣೆ ವಿಸರ್ಜನೆ ಮಾಡುವಂಥದ್ದು. ಕಂಕಣವನ್ನೇನು ಕಟ್ಕೊಂಡಿರ್ತಾರೆ ದಸರಾ ಸಂದರ್ಭದಲ್ಲಿ, ಅದನ್ನ ವಿಸರ್ಜನೆ ಮಾಡಲಾಗುತ್ತೆ. ಅಲ್ಲಿಗೆ ದಸರಾ ಸಂಭ್ರಮ ಸಮಾಪ್ತಿಯಾಗುವಂಥದ್ದು. ಅರಮನೆಯ ಎಲ್ಲಾ ಪೂಜಾ ಕೈಂಕರ್ಯಗಳು ಅಲ್ಲಿಗೆ ಸಂಪನ್ನ ಆಗುವಂಥದ್ದು ಇರುವಂಥದ್ದು. ಸದ್ಯ ಈ ಒಂದು ಏನು ಬನ್ನಿ ಪೂಜೆಗಾಗಿ ಮತ್ತು ಇವತ್ತು ಕೊನೆಯ ದಿನದ ದಸರಾದ ಕೊನೆಯ ದಿನದ ಪೂಜೆಗಾಗಿ ಎಲ್ಲ ರೀತಿಯ ತಯಾರಿಗಳನ್ನ ಅರಮನೆ ಆಡಳಿತ ಮಂಡಳಿ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು.